ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದ್ಯಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ದೇಹದ ಒಂದು ಪ್ರಮುಖವಾದ ಅಂಗ ಅಂದರೆ ಕಿಡ್ನಿ. ಕಿಡ್ನಿ ನಮಗೆ ಎಷ್ಟು ರೀತಿಯಲ್ಲಿ ಅನುಕೂಲಕರವಾಗಿದೆ ಅಂತಂದರೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ರಕ್ತವನ್ನು ಶೋಧಿಸ್ತದೆ, ಫಿಲ್ಟರ್ ಮಾಡ್ತದೆ. ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ, ತ್ಯಾಜ್ಯ ಅಂಶಗಳನ್ನ ದೇಹದಿಂದ ಹೊರಗಡೆ ಹಾಕ್ತದೆ. ನಮ್ಮ ಬಾಡಿನಲ್ಲಿ ಫ್ಲೂಯಿಡ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತದೆ. ರಕ್ತದೊತ್ತಡ, ಬಿ ಪಿ, ಬ್ಲಡ್ ಪ್ರೆಷರ್ನ ನಾರ್ಮಲ್ನಲ್ಲಿ ಇಡಬೇಕಾದ್ರೆ ಕಿಡ್ನಿ ಫಂಕ್ಷನ್ ಚೆನ್ನಾಗಿರಬೇಕು. ಹೀಗೆ ಹಲವಾರು ಒಂದು ಕ್ರಿಯೆಗಳನ್ನ ನಮ್ಮ ದೇಹದಲ್ಲಿ ಇದು ಮಾಡೋದ್ರಿಂದ ಕಿಡ್ನಿ ಒಂದು ಪ್ರಮುಖವಾದ ಅಂಗವಾಗಿದೆ. ಈ ಕಿಡ್ನಿ ಆರೋಗ್ಯದಿಂದ ಇರಬೇಕು ಅಂತಂದರೆ ಕೆಲವೊಂದು ಪೋಷಕಾಂಶಗಳನ್ನ ನಾವು ಕಡಿಮೆ ಸೇವನೆ ಮಾಡಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಸೋಡಿಯಮ್, ಪೊಟ್ಯಾಷಿಯಮ್, ಫಾಸ್ಫರಸ್, ಈ ಮೂರು ಅಂಶಗಳನ್ನ ನಾವು ಕಡಿಮೆ ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿಯ ಫಂಕ್ಷನ್ ಚೆನ್ನಾಗಿರ್ತದೆ. ಯಾವ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ಕಿಡ್ನಿ ಒಂದು ಫಂಕ್ಷನ್ ಚೆನ್ನಾಗಿರ್ತದೆ ಅಂತಂದರೆ, ಆ್ಯಪಲ್, ಸೇಬಿನ ಸೇವನೆ ಮಾಡಿದ್ರೆ ಇದರಲ್ಲಿ ನಾರಿನಂಶ ಇದೆ, ವೈಟಮಿನ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇದೆ, ಹಾಗೂ ಇದರಲ್ಲಿ ಫಾಸ್ಫರಸ್ಸು, ಪೊಟ್ಯಾಷಿಯಮ್, ಸೋಡಿಯಂ ಅಂಶ ಕಡಿಮೆ ಇದೆ. ಆದ್ದರಿಂದ ಇದನ್ನು ಸೇವನೆ ಮಾಡೋದ್ರಿಂದ ಇದು ನಮಗೆ ದೇಹಕ್ಕೆ ಪೋಷಕಾಂಶವನ್ನು ನೀಡ್ತದೆ, ಕಿಡ್ನಿ ಫಂಕ್ಷನ್ನು ಚೆನ್ನಾಗಿ ಮಾಡ್ತದೆ. ಇನ್ನು ರೆಡ್ ಗ್ರೇಪ್ಸ್, ಕೆಂಪು ದ್ರಾಕ್ಷಿ, ಇದರಲ್ಲಿ ರೆಸ್ಪಿರೇಟ್ರಾಲ್ ಅಂತ ಅಂಶ ಇದೆ, ಫ್ಲೇವೋನಾಯ್ಡ್ಸ್ ಇದೆ. ಇವುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿ ಫಂಕ್ಷನ್ ಚೆನ್ನಾಗಾಗ್ತದೆ. ಇನ್ನು ಬೆರ್ರಿ ಹಣ್ಣುಗಳು, ಕ್ಯಾನ್ಬೆರ್ರಿ, ಬ್ಲೂಬೆರ್ರಿ, ಸ್ಟ್ರಾಬೆರ್ರಿ, ಈ ಥರ ಒಂದು ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಇದರಲ್ಲಿ ವೈಟಮಿನ್ ಸಿ ಇದೆ, ನಾರಿನಂಶ ಇದೆ. ಇವುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿಯ ಫಂಕ್ಷನ್ ಚೆನ್ನಾಗಾಗ್ತದೆ. ಹಾಗೂ ಈ ಥರ ಎಲ್ಲ ಹಣ್ಣುಗಳನ್ನ, ಪೋಷಕಾಂಶಗಳಿರ್ತಕ್ಕಂಥ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿ ಫಂಕ್ಷನ್ ಚೆನ್ನಾಗಾಗ್ತದೆ. ಪ್ರಮುಖವಾಗಿ ವೈಟಮಿನ್ ಸಿ ಇರ್ತಕ್ಕಂಥ ಹಣ್ಣುಗಳು ಕಿತ್ತಳೆ ಹಣ್ಣು, ನಿಂಬೆಹಣ್ಣು, ಮೋಸಂಬಿ, ಸೀಬೆಹಣ್ಣು, ನಲ್ಲಿಕಾಯಿ, ಈ ಥರ ವೈಟಮಿನ್ ಸಿ ಅಧಿಕವಾಗಿ ಇರ್ತಕ್ಕಂಥ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಆಗೋ ಸಂಭವಗಳು ಕಡಿಮೆ ಆಗ್ತದೆ, ಕಿಡ್ನಿಯ ಒಂದು ಕಾರ್ಯಕ್ಷಮತೆ ಹೆಚ್ಚುತ್ತದೆ, ಕಿಡ್ನಿ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.